ಶೋ ನೋಡ್ತೀರಾ? ಯಾರು ಇಷ್ಟ ಆಗ್ತಾರೆ? ಸಂಗೀತ ಅವರು. ಯಾಕಂದರೆ ಅವರು ಟಫ್ ಕಾನ್ಫಿಡೆನ್ಸ್, ಅಂದರೆ ಅವ್ರಿಗೆ ಏನೇ ಕಷ್ಟ ಬಂದ್ರೂ ಪರವಾಗಿಲ್ಲ, ಏನಿದ್ರು ಡೈರೆಕ್ಟಾಗೆ ಮಾತಾಡ್ತಾರೆ. ಆಮೇಲೆ ಡೈರೆಕ್ಟಾಗೆ ಮಾತಾಡಿ ಅವ್ರಿಗೆ ಅಂದರೆ ಅವ್ರು ಅಳು ಬಂತಿದ್ರು ಅಂದರೆ ಡೈರೆಕ್ಟಾಗಿ ಮಾತಾಡಿದ್ರೆ ನಾನು ಕೆಟ್ಟೋಳಾಗ್ಬೋದಲ್ಲ ಅನ್ನೋದು ಅವ್ರ ಥಾಟೇ ಇರಲ್ಲ. ಏನೇ ಆಗಲಿ ಕೆಟ್ಟೋಳಾದ್ರೂ ಪರವಾಗಿಲ್ಲ, ನಾನು ಏನೇ ಇದ್ರೂ ಮುಂದೆ ಮಾತಾಡಿ ಗೆಲ್ಲಬೇಕು ಅನ್ನೋದು ಅವ್ರಿಗೊಂದು ಕಾನ್ಫಿಡೆನ್ಸ್ ಇದೆ. ಅದರಿಂದ ಸೊ ಅವರು ಸೆಕೆಂಡ್ ಬಂದು ಪ್ರತಾಪ್ ಅಂತ ಅನಿಸುತ್ತೆ. ಓಕೆ, ಟಿಕೆಟ್ ಟು ಫಿನಾಲೆ ನಿನ್ನೆ ಸಂಗೀತ ಅವ್ರು ಬಂದರು, ಕರೆಕ್ಟ್ ಅಂತೀರಾ? ಕರೆಕ್ಟ್ ಸರ್, ಅವರೇ ಅದಕ್ಕೆ ಪರ್ಫೆಕ್ಟ್ ಅಂತ ಅನಿಸುತ್ತೆ. ಯಾಕಂದರೆ ಟಾಸ್ಕ್ ಪ್ರಕಾರ ಪ್ರತಾಪ್ ಇತ್ತು, ಬಟ್ ಅಂದರೆ ಇವರು ಅಂದರೆ ಯಾವುದಕ್ಕೆ ಎತ್ತರತೆ ಮಾಡಿರೋದ್ರಿಂದ ಕನ್ಸಿಡರ್ ಮಾಡಿದ್ರೆ ಪ್ರತಾಪೇ ಬರಬೇಕು. ವೋಟಿಂಗ್ ಆಗಿದ್ದಕ್ಕೆ ಸಂಗೀತ ಅವರು ಬಂದರು ಅಷ್ಟೇ. ವೋಟಿಂಗೇ ಇಂಪಾರ್ಟೆಂಟ್ ಅಂದರೆ ಟಾಸ್ಕ್ ಏನೋ ಆಡಿಸ್ಬೇಕಾಗಿತ್ತು ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಅದು ಫಸ್ಟೇ ಅವ್ರು ಬಿಗ್ ಬಾಸ್ ಅವ್ರು ಹೇಳಿದರೆ ಆ ಥರ ಇತ್ತು. ಸ್ವಲ್ಪ ಎಫರ್ಟ್ ಹಾಕ್ಬಿಟ್ಟು ಅವನು ಇದಾಗಿದ್ದ ಸರ್. ಡ್ರೋನ್ ಪ್ರತಾಪ್ ಅವ್ರಿಗೆ ಮೋಸ ಆಯಿತು ನಿನ್ನೆ. ಮೋಸ ಅಂತಲ್ಲ ಸರ್, ಅಂದರೆ ಅವರು ಇಷ್ಟು ದಿನ ಹೋದಾಗಿಂದನೂ ಆಡಬೇಕಿತ್ತು, ಆಡಿದಿಲ್ಲ. ಈ ಕೊನೆ ವಾರದಲ್ಲಿ ನಾವು ಇನ್ನೇನು ನಾವು ಟಿಕೆಟ್ ಬರುತ್ತೆ ಅಂತ ಅಂದ್ಬಿಟ್ಟು ಅವ್ರು ಆಡಿರೋದಕ್ಕೋಸ್ಕರ ಅವರು ಮನೆಯಲ್ಲೂ ಸ್ವಲ್ಪ ನೋಡಬೇಕು. ಅವರಂದರೆ ಸ್ಟಾರ್ಟಿಂಗಿಂದನೂ ಆಡಬೇಕಿತ್ತು, ಚೆನ್ನಾಗಿ ಆಡಿದ್ರೆ ಸಂಗೀತ ಬದಲು ಪ್ರತಾಪ್ಗೆ ಕೊಟ್ಟಿರೋರು ಮಾರ್ಕ್ಸು ತೆಗೆದಿದ್ದಾರೆ, ಮತ್ತು ಚೆನ್ನಾಗೂ ಆಡ್ಕೊಂಡು ಬಂದಿದ್ದಾರೆ ಅವಾಗಿಂದ ಅಂತ. ಬಟ್ ಸಂಗೀತಕ್ಕೆ ಯಾಕೆ ಕೊಟ್ಟರು ಅಂತಂದರೆ ಅವಾಗಿಂದನೂ ಅವ್ರು ಚೆನ್ನಾಗಿ ಆಡ್ಕೊಂಡು ಬಂದು ಮತ್ತು ಟಫ್ ಕಾನ್ಫಿಡೆನ್ಸ್ ಆಗಿನೂ ಆಡಿದ್ದಾರೆ. ಯಾಕಂದರೆ ಇವಾಗ ಫೈನಲಲ್ಲಿ ನಾನು ಟಿಕೆಟ್ ಬೇಕು ಅಂತ ಅಂದ್ಬಿಟ್ಟು ಅದಕ್ಕೋಸ್ಕರ ಸಂಗೀತಕ್ಕೆ ಸಿಕ್ಕಿದೆ. ವಿನಯ್ ಕಾರ್ತಿಕ್ ಇಬ್ಬರು ಬರಬೇಕಾಗಿತ್ತು, ಅವರು ಬರಲಿಲ್ಲ. ಏನು ಅನಿಸುತ್ತೆ? ಚಾನ್ಸ್ ಕೊಟ್ಟಿಲ್ಲ, ಗೇಮ್ಸ್ ಆಡೋಕ್ಕೆ ಅಷ್ಟು ಗೇಮ್ಸ್ ಆಡೋಕ್ಕೆ ಅವ್ರಿಗೆ ಚಾನ್ಸ್ ಕೊಟ್ಟಿಲ್ಲ. ಸಿಕ್ಕಿದ್ರು ಅವರು ಫ್ರೆಂಡ್ಸು ಹಂಗೆ ಹಿಂಗೆ ಅಂದ್ಕೊಂಡು ಅವ್ರವರೇ ಡಿಸಪಾಯಿಂಟ್ಗಳಾದರು.